ಗಾಡ್, ಟೈಮ್ ಓಡ್ತಾನೆ ಇಲ್ವಲ್ಲ. ಋಷಿ ತಲೆಯಲ್ಲಿ ನಾನು ಬಿಟ್ಟಿರೋ ಹುಳ ಇದೆಯೋ ಸತ್ತಿದೆಯೋ ಏನೋ. ವಾಟ್ ಎವರ್ ಹ್ಯಾಪನ್ಸ್, ಈ ಚಾಲೆಂಜ್ ಅಲ್ಲಿ ನಾನು ಸೋಲ್ಬಾರ್ದು. ಏನಾದ್ರೂ ಮಾಡ್ಬೇಕಲ್ಲ. ರಿಷಿ ಸರ್, ಕಮಲಿ ಹತ್ರ ಏನಾದ್ರು ಕೇಳಿದ್ರ? ಅವಳು ನಿಮ್ ಬರ್ತಿ ಮರ್ತಿಲ್ಲ ತಾನೆ? ಏನೋ ಸೆಲೆಬ್ರೇಷನ್ ಪ್ಲಾನ್ ಮಾಡ್ತಿರ್ಬೇಕು. ಬೇರೆ ರೂಮಲ್ಲಿ ಡೆಕೋರೇಷನ್ ಮಾಡ್ತಿದ್ದಾಳೋ ಏನೋ ಅಲ್ವಾ? ಇಲ್ಲ, ಹಾಗೇನಿಲ್ಲ. ಕಮಲಿ ಅವ್ರು ಮಲಗಿದಾರ. ವಾಟ್? ಮಲ್ಗಿದಾಳ? ಹಾಗಾದ್ರೆ ಅವಳಿಗೆ ನಿಮ್ ಬರ್ತಿ ನೆನ್ಪಿಲ್ವಾ ರಿಷಿ ಸರ್? ನೆನ್ಪಿಲ್ಲ ಅನ್ಸುತ್ತೆ. ಮೇ ಬಿ ಮರ್ತಿರ್ಬೋದು. ನಾಳೆ ಏನ್ ಪ್ಲಾನ್ ಅಂತ ಕೇಳಿದ್ರೆ ಅವ್ರೇನು ಹೇಳ್ತಿಲ್ಲ. ಹೌದಾ? ಈಗೇನ್ ಮಾಡ್ತೀರಾ ಸರ್? ಅನಿಕಾ, ನೀನ್ ಹೇಳ್ದ ಹಾಗೆ ನಾನು ಕಮಲಿ ಅವ್ರ ಕೈಗೆ ಸಿಗ್ಬಾರ್ದು ಅನ್ಕೊಂಡಿನಿ. ನನ್ನ ಪ್ರಕಾರ ಅವರು ಬರ್ಡೇನ ಮರ್ತಿಲ್ಲ. 12 ಗಂಟೆಗೆ ಕರೆಕ್ಟ್ ಆಗಿ ನಂಗೆ ಸರ್ಪ್ರೈಸ್ ಮಾಡಬೇಕು ಅನ್ಕೊಂಡಿರ್ಬೋದು. ನಾನು ಅವ್ರ ಕೈಗೆ ಸಿಗ್ಬಾರ್ದು. ನಾನು ಎಷ್ಟೇ ಸಲ ಅವ್ರ ಬಾಯಲ್ಲಿ ನಿಜ ಬರ್ಸ್ಬೇಕು ಅಂತ ಟ್ರೈ ಮಾಡಿದ್ರು ಅವ್ರು ನಿಜ ಹೇಳ್ತಿಲ್ಲ. ಅವ್ರು ಮರ್ತೋಗಿದ್ದೀನಿ ಹತ್ರ ಡ್ರಾಮಾ ಮಾಡ್ತಿದ್ದಾರೆ. ಅದಕ್ಕೆ ನಾನು ರಿವೆಂಜ್ ತೀರಿಸ್ಕೊಳ್ಳೇಬೇಕು. ಎಸ್ ಸರ್, ಅವಳನ್ನ ಸತಾಯಿಸ್ಬೇಕು. ಅವಳು ನಿಮ್ ಬರ್ತ್ಡೇ ಮರ್ತಿದ್ದಕ್ಕೆ ಅವ್ರಿಗೊಂದು ಸ್ಮಾಲ್ ಪನಿಷ್ಮೆಂಟ್ ಕೊಡ್ಲೇಬೇಕು. ನಾನು ಇಲ್ಲೇ ಎಲ್ಲಾದ್ರೂ ಬಚ್ಚಿಟ್ಕೋತೀನಿ. ಅಟ್ಲೀಸ್ಟ್ 12 ಗಂಟೆಗಾದ್ರೂ ಕಮಲಿ ಅವ್ರಿಗೆ ನೆನಪಾಗತ್ತಾ ನೋಡೋಣ. ಸರ್, ಇಲ್ಲಿ ಬಚ್ಚಿಟ್ಕೋತೀರಾ? ಬೇಡ ಸರ್, ಮಜಾ ಇರಲ್ಲ. ಬನ್ನಿ ಆಚೆ ಹೋಗೋಣ. ಅನಿಕಾ, ಈ ಟೈಮಲ್ಲಿ ಆಚೆ ಹೋಗೋದ? ಬೇಡ ಬೇಡ, ನನ್ನ ಮನೇಲಿ ಕಾಣಿಸ್ತಿಲ್ಲ ಅಂತ ಎಲ್ಲರೂ ಗಾಬರಿ ಆಗ್ತಾರೆ. ಸರ್, ನೀವು ಇಲ್ಲೇ ಎಲ್ಲಾದ್ರೂ ಬಚ್ಚಿಟ್ಕೊಂಡ್ರೆ ಕಮ್ಮಿ ಜಸ್ಟ್ 5 minutes ಅಲ್ಲಿ ಹುಡುಕ್ಬಿಡ್ತಾಳೆ. ಆವಾಗ ಏನು ಮಜಾ ಇರಲ್ಲ. ನಾವ್ ಆಕ್ಚುಲಿ ಎಲ್ಲನ ಆಚೆ ಹೋದ್ರೆ ಕಮ್ಮಿ ಫುಲ್ ಟೆನ್ಷನ್ ಆಗೋಗಿ ನಿಮ್ಗೆ ಕಾಲ್ ಮಾಡ್ತಾಳೆ. ಆವಾಗ ಮಜಾ ಇರುತ್ತೆ ಸರ್. ವಾಟ್ ಯು ಸೇ? ಆದ್ರೂ ಮನೆಯಿಂದ ಹೊರಗಡೆ ಹೋಗೋದು ಸರಿಯಲ್ಲ. ಸರ್, ದೂರ ಏನ್ ಬೇಡ, ಇಲ್ಲೇ ಪಕ್ಕದ ರೋಡಲ್ಲಿ. ಅಂಡ್ 12 o'clock ವರ್ಗೂ ಅಷ್ಟೇ. ಬೇಡ ಅನಿಸುತ್ತೆ ಅನಿಕಾ. ಅಯ್ಯೋ, ಏನು ಆಗಲ್ಲ ಸರ್, ಬನ್ನಿ. ಅಲ್ಲ ಅನಿಕಾ, ಆದ್ರೂ ಸರ್, ನಾನು ನಿಮ್ ಜೊತೆ ಇರ್ತೀನಲ್ಲ, ಬನ್ನಿ. ಸರ್, 1 ನಿಮಿಷ ಬನ್ನಿ. ಎಲ್ಲೋದ್ರು? ಇವಳು ಇಲ್ಲ, ರಿಷಿ ಸರು ಇಲ್ಲ. ಅಂದ್ರೆ ಇವಳೆ ಏನೋ ಮಾಡಿರ್ತಾಳೆ. ರಿಷಿ ಸರ್ ನನ್ನ ಜೊತೆ ಇರಬಾರ್ದು ಅಂತ ಇವಳೆ ಎಲ್ಲೋ ಕರ್ಕೊಂಡು ಹೋಗಿರ್ತಾಳೆ. ಟೈಮ್ ಬೇರೆ 11:15 ಆಗೋಯ್ತು. 12ಕ್ಕೆ 5 ನಿಮಿಷ ಇರ್ಬೇಕಾರೆ ಅತ್ತೆ ಮಾವ ರಚನಾ ಎಲ್ರು ಬರ್ತಾರೆ. ರಿಷಿ ಸರ್ ಎಲ್ಲಿ ಅಂತ ಕೇಳಿದ್ರೆ ನಾನು ಏನಂತ ಹೇಳಲಿ? ಅಷ್ಟಾಗೆ ನಾನು ರಿಷಿ ಸರ್ನ ಹುಡುಕ್ಬೇಕು. ಆದ್ರೆ ಹೆಂಗ್ ಹುಡುಕ್ಲಿ? ಎಲ್ಲವ್ರೆ?
ಅನಿಕಾ, ಕೊನೆಗೂ ರಿಷಿ ಸರ್ನ ಇಲ್ಲಿಂದ ಕರ್ಕೊಂಡೋಗಿದ್ಯಾ ಅಲ್ವಾ? ಆದ್ರೆ ಈ ಚಾಲೆಂಜ್ ನಾಗೆ ಗೆಲ್ಲದ್ ನಾನೇಯ. ಇವತ್ತು ರಿಷಿ ಸರ್ಗೆ ಮೊದಲು ವಿಶ್ ಮಾಡೋದು ನಾನೇಯ. ಅನಿಕಾ, ನನ್ಗೆ ಯಾಕೋ ಇದು ಸರಿ ಅನ್ನಿಸ್ತಿಲ್ಲ. ಕಮಲಿ ಅವ್ರು ಎದ್ದು ನನ್ನ ಮನೇಲಿ ಇಲ್ಲ ಅಂತ ಗೊತ್ತಾಯ್ತು ಅಂತ ಹೇಳಿದ್ರೆ ಅವ್ರು ತುಂಬಾನೇ ಟೆನ್ಷನ್ ಆಗ್ತಾರೆ. ಕಮಲಿ ಎದ್ದಿದ ತಕ್ಷಣ ನೀವಿಲ್ಲ ಅಂತ ಗೊತ್ತಾದ್ರೆ ಇಷ್ಟೊತ್ತಿಗೆ ಕಾಲ್ ಬಂದಿರ್ಬೇಕು. ಐ ಥಿಂಕ್ ಕಮಲಿ ನಿಮ್ ಬರ್ತ್ಡೇನ ಮರ್ತಿದ್ದಾಳೆ ಅನ್ಸುತ್ತೆ. ಇಲ್ಲಾಂದ್ರೆ ಇಷ್ಟೊತ್ತಿಗೆ ಪ್ರಿಪರೇಷನ್ಸ್ ಡೆಕೋರೇಷನ್ಸ್ ಎಲ್ಲ ಮಾಡ್ತಿದ್ಲು. ಬಟ್ ಆತರ ಯಾವ್ದು ನಡೀತಿಲ್ವಲ್ಲ ಸರ್? ನೋ ಚಾನ್ಸೇ ಇಲ್ಲ. ಕಮಲಿ ಅವರು ನನ್ನ ಬರ್ಡೇ ಮರೆಯೋದಕ್ಕೆ ಚಾನ್ಸ್ ಇಲ್ಲ. ಮೇ ಬಿ ಅವ್ರೇನಾದ್ರೂ 12 ಗಂಟೆಗೆ ವಿಶ್ ಮಾಡ್ಬೇಕು ಅನ್ಕೊಂಡಿದ್ರು ಏನೋ. ಬಟ್ ರಿಷಿ ಸರ್, ಥಿಂಕ್ ಅಬೌಟ್ ಇಟ್. ಕಮಲಿ ನಿಮ್ ಬರ್ತ್ಡೇನ ಮರ್ತಿಲ್ಲ ಅಂದ್ರೆ ಇಷ್ಟೊತ್ತಿಗೆ ಮನೆಯಲ್ಲಿ ಏನಾದ್ರೂ ಅರೇಂಜ್ಮೆಂಟ್ಸ್ ಮಾಡ್ಬೇಕಿತ್ತಲ್ಲ. ಬಟ್ ಆತರ ಏನು ನಡೀತಿಲ್ವಲ್ಲ ಸರ್? ಓಕೆ, ಲುಕ್ ರಿಷಿ ಸರ್, ನೀವ್ ವೇಟ್ ಮಾಡಿ. ಇನ್ನ ಸ್ವಲ್ಪ ಹೊತ್ತಾನೆ ಕಮಲಿ ನಿಮ್ ಬರ್ತ್ಡೇನ ನೆನ್ಪಿಟ್ಕೊಂಡಿದ್ದಾಳೋ ಮರ್ತಿದ್ದಾಳೋ ಗೊತ್ತಾಗುತ್ತೆ. ಸರ್, ಏನ್ ಗೊತ್ತಾ, ನಾನ್ ಎಲ್ಲೋ ಓದಿದ್ದೆ, ಜಾಸ್ತಿ ಡಿಸ್ಟೆನ್ಸ್ ಇದ್ರೆ ಪ್ರೀತಿ ಇನ್ನ ಹೆಚ್ಚಾಗುತ್ತೆ ಅಂತ. ನೋಡೋಣ, ಕಮಲಿ ನೀವ್ ಸಿಗದೆ ಅವಳು ನಿಮ್ನ ಮಿಸ್ ಮಾಡ್ಕೊಂಡು ನಿಮಗ್ ವಿಶ್ ಮಾಡ್ಬೇಕು ಅಂತ ಕಾಯ್ತಿದ್ರೆ ಆವಾಗ ಅವಳಿಗೆ ನಿಮ್ ಪ್ರೀತಿ ಬೆಲೆ ಗೊತ್ತಾಗತ್ತೆ. ನಿಮ್ಮ ಮತ್ತೆ ಕಮಲಿ ಮಧ್ಯೆ ಈ ಡಿವೋರ್ಸ್ ಟಾಪಿಕ್ ಇನ್ ಯಾವತ್ತೂ ಬರಲ್ಲ ಸರ್, ಬಿಲೀವ್ ಮೀ. ಬೈ ಚಾನ್ಸ್ ಕಮಲಿ ಅವ್ರು ಕಾಲ್ ಮಾಡಿದ್ರೆ ಏನ್ ಹೇಳಿ? ಹಾ ಸರ್, ಅವಳು ಏನಾದ್ರೂ ಕಾಲ್ ಮಾಡಿದ್ರೆ ಫಸ್ಟ್ ಟೈಮ್ ನ ಫೋನ್ ಪಿಕ್ ಮಾಡಬೇಡಿ, ಸೆಕೆಂಡ್ ಟೈಮ್ ಪಿಕ್ ಮಾಡಿ. ಆದ್ರೂ ಅನಿಕಾ, ಅಪ್ಪ ಅಮ್ಮ ಎಲ್ರು ನನಗೆ ವಿಶ್ ಮಾಡ್ಬೇಕು ಅಂತ ಹೇಳ್ಬಿಟ್ಟು ರೂಮಿಗೆ ಬರ್ತಾರೆ. ಆಗ ನಾನು ಇಲ್ಲ ಅಂತ ಹೇಳಿದ್ರೆ ಸರ್ ಕಮ್ ಆನ್, ಜಸ್ಟ್ ವೇಟ್, ಇನ್ನ ಸ್ವಲ್ಪ ಹೊತ್ತು ಅಷ್ಟೇ. ಕಮಲಿ, ನಿನಗ್ ಮಾಡಿದ ಚಾಲೆಂಜ್ ಪ್ರಕಾರ ನಾನ್ ಋಷಿನ ಕರ್ಕೊಂಡ್ ಬಂದಾಯ್ತು. ನೀನ್ ಸೋತೆ ಕಣೆ. ಕರೆಕ್ಟ್ಲಿ 12 o'clockಗೆ ನಾನ್ ಮಾತ್ರ ಋಷಿಗ್ ವಿಶ್ ಮಾಡ್ತೀನಿ. ನೀನು ಅವನು ಕಾಲ್ ಕೂಡ ಮಾಡಕ್ ಆಗ್ಬಾರ್ದು. ರಿಷಿ ಸರ್ ನೋಡಿ, ಇಷ್ಟೊತ್ತಾದ್ರೂ ಕಮಲಿ ನಿಮಗ್ ಕಾಲ್ ಮಾಡಿಲ್ಲ. ನಾನ್ ಹೇಳ್ದಾಗೆ ಅವಳು ನಿಮ್ ಬರ್ತ್ಡೇನ ಮರ್ತಿದ್ದಾಳೆ. ಕಮಲಿ, ಋಷಿ ಮಲಗಿದಂತಾನೆ? ಇನ್ನು ಎದ್ದಿಲ್ಲ ತಾನೆ? ಇಲ್ಲ ಅತ್ತಮ್ಮ, ಮಲ್ಕೊಂಡವ್ರೆ. ಕಮಲಿ, ಅಣ್ಣ ಹೇಳೋದ್ರೊಳಗೆ ಎಲ್ಲ ರೆಡಿ ಮಾಡಿ ಇಟ್ಬಿಡೋಣ. ಅವ್ನ ಫ್ರೆಂಡ್ಸ್ ಎಲ್ಲ 12 ಗಂಟೆಗೆ ವಿಶ್ ಮಾಡಕ್ ಕಾಲ್ ಮಾಡ್ತಾರಲ್ಲ, ಅವನಿಗೆ ಎಚ್ಚರ ಆಗ್ಬಿಡುತ್ತೆ. ಅಷ್ಟ್ರಲ್ಲಿ ಎಲ್ಲ ಪ್ರಿಪೇರ್ ಆಗಿರ್ಬೇಕು. ಹೌದೌದು, ನಾವೆಲ್ಲ ಸೇರ್ಕೊಂಡು ಬೇಗ ಡೆಕೋರೇಷನ್ ಮಾಡ್ಬಿಡೋಣ. ಆಮೇಲೆ ಕಮಲಿ, ಕೇಕ್ ಕಟ್ಟಿಂಗ್ ಸೆಲೆಬ್ರೇಷನ್ ಎಲ್ಲ ಟೆರೆಸ್ ಮೇಲೆನಾ? ಇಲ್ಲ ಮಾವಯ್ಯ, ಮಳೆ ಬಂದ್ಬಿಡ್ಬೋದು, ಅದಕ್ಕೆ ಸುಮ್ಮನೆ ಯಾಕೆ ತೊಂದ್ರೆ, ಕೆಳಗಡೆನೆ ಮಾಡೀನಿ. ಗುಡ್ ಥಿಂಕಿಂಗ್. ಹಾಗೆ ನೋಡೋಣ. ರಿಷಿ ಸರ್, 1 ನಿಮಿಷ, ಮಾಮ್ ಕಾಲ್ ಮಾಡ್ತಾ ಇದ್ದಾರೆ. ಹಾಯ್ ಬೇಬಿ. ಹಲೋ ಮಾಮ್. ಮಾಮ್, ಎಲ್ಲ ನಾನು ಅನ್ಕೊಂಡ ಹಾಗೆ ಆಗ್ತಿದೆ ಮಾಮ್. ನಾನೊಂದು ಸೂಪರ್ ಪ್ಲಾನ್ ಮಾಡಿ ಋಷಿನ ಆಚೆ ಕರ್ಕೊಂಡ್ ಬಂದಿದ್ದೀನಿ. ನಾವಿಬ್ರು ಈಗ ಇಲ್ಲೇ ಇದೀವಿ ಮಾಮ್. ಎಲ್ಲಿದ್ದೀರಾ? ರೋಡಲ್ಲಿ ಮಾಮ್. ಏನಿದು ಬೇಬಿ, ರೋಡಲ್ಲಿ ಇದೀವಿ ಅಂತಿದ್ಯಾ? ಮಾಮ್, ರೋಡಲ್ಲಿ ಅಂದ್ರೆ ನಾವಿಬ್ರು ಕಾರ್ ಒಳಗೆ ಕೂತಿದೀವಿ. ಓ ಹೌದಾ? ಎಸ್ ಮಾಮ್, ಯಾವುದೇ ಕಾರಣಕ್ಕೂ ಋಷಿ ಕಮಲಿ ಕೈಗೆ ಸಿಗೋಕೆ ನಾನ್ ಬಿಡಲ್ಲ. ಅಷ್ಟೇ ಅಲ್ಲ ಮಾಮ್, ಋಷಿಗ್ ಗೊತ್ತಾಗ್ದಿರೋ ಹಾಗೆ ನಾನು ಅವ್ನ ಫೋನ್ ನ ಸ್ವಿಚ್ ಆಫ್ ಮಾಡ್ಬಿಟ್ಟಿದೀನಿ. ಸೊ ಈಗ ಕಮಲಿಗೆ ಅವನಿಗೆ ಫೋನ್ ಮಾಡಿ ವಿಶ್ ಮಾಡಕ್ ಆಗಲ್ಲ. ಅಂಡ್ ಅವಳು ವಿಶ್ ಮಾಡಿಲ್ಲ ಅಂದ್ರೆ ರಿಷಿಗೆ ಅವಳ ಮೇಲೆ
ಕೋಪ ಬರುತ್ತೆ. ಸೊ ನಾನು ಇನ್ನಷ್ಟು ಅವಳ ಬಗ್ಗೆ ನೆಗೆಟಿವ್ ಆಗಿ ಮಾತಾಡಿ ರಿಷಿಗೆ ಅವಳ ಬಗ್ಗೆ ಅಸಹ್ಯ ಹುಡ್ಸೋ ತರ ಮಾಡ್ತೀನಿ. ಸೂಪರ್ ಪ್ಲಾನ್ ಬೇಬಿ. ಹೌದು, ಈಗ ಎಲ್ಲಿದ್ಯಾ? ಅಯ್ಯೋ ಇಲ್ಲೇ ಮಾಮ್, ಮನೆ ಹತ್ರ 14th ಕ್ರಾಸ್ ಅಲ್ಲಿ ಇದೀವಿ. ಹೌದಾ? ಓಕೆ 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 ಬೇಬಿ. ಗುಡ್ ಲಕ್. ಶೋರ್ ಮಾಮ್, ಥ್ಯಾಂಕ್ ಯು, ಬಾಯ್. ರಿಷಿ ಸರ್, ಏನ್ ಗೊತ್ತಾ, ಮಾಮ್ ಕಾಲ್ ಮಾಡಿದ್ರು. ಆಕ್ಚುಲಿ ಅವರು ನಿಮ್ಗೆ ವಿಶ್ ಮಾಡ್ಬೇಕು ಅಂತ ಅಂದ್ರು. ಬಟ್ ನಾನು ಬೇಡ ಮಾಮ್, ನಾನ್ ಫಸ್ಟ್ ವಿಶ್ ಮಾಡ್ಬೇಕು ಅಂತ ಅಂದೆ. ರಿಷಿ ಸರ್, 12 o'clockಗೆ ಇನ್ನ ಜಸ್ಟ್ 2 minutes ಇದೆ. ನಿಮ್ ಬರ್ತ್ಡೇಗೆ ನಾನೇ ನಿಮಗೆ ಫಸ್ಟ್ ವಿಶ್ ಮಾಡೋದು. ರಿಷಿ ಸರ್, ವಿಶ್ ಯು ಆಲ್. ಅಮೇಜಿಂಗ್ ಕಮಲಿ. ವಾವ್ ಕಮ್ಲಿ, ಬ್ಯೂಟಿಫುಲ್. ರಿಯಲಿ ಬ್ಯೂಟಿಫುಲ್ ಕಮ್ಲಿ. ಹೌದು, ರಿಷಿ ಮಲಗಿದ್ದಾನೆ ಅಂದೆ, ಮತ್ತವನು ಇದನ್ನೆಲ್ಲ ಹೇಗೆ ನೋಡ್ತಾನೆ? ನೀನ್ ನೋಡಿದ್ರೆ ಇಷ್ಟೆಲ್ಲ ಬ್ಲಾಸ್ಟ್ ಮಾಡಿಸ್ತಿದ್ಯಾ? ರಿಷಿ ನೋಡ್ಸಾಗೆ ಆಗಲ್ಲ ಅಲ್ವಾ? ಮಾವಯ್ಯ ಅವ್ರು ನೋಡಿರ್ತಾರೆ. ಹೇಗಮ್ಮ? ಅತ್ತೆಮ್ಮ ಅವ್ರು ನೋಡ್ಲಿ ಅಂತಾನೆ ಆಗ್ಲೇ ಅವ್ರನ್ನ ಎಪ್ಸಿ ಆಚೆ ಕಳ್ಸಿದೀನಿ. ಅಲ್ಲಿಂದಾನೇ ನೋಡಿರ್ತಾರೆ. ಸೂಪರ್ ಕಮ್ಲಿ, ಸಕ್ಕತ್ತಾಗೆ ಪ್ಲಾನ್ ಮಾಡಿದ್ಯಾ ನೀನು. ನಾವು ಇಷ್ಟು ವರ್ಷದಿಂದ ಅವ್ನ ಬರ್ತ್ಡೇ ಸೆಲೆಬ್ರೇಟ್ ಮಾಡ್ತಾ ಇದೀವಿ, ಆದ್ರೆ ಈ ತರ ಯಾವತ್ತೂ ಸೆಲೆಬ್ರೇಟ್ ಮಾಡಿರ್ಲಿಲ್ಲ. ನಿಮ್ಮಿಬ್ರು ಪ್ರೀತಿ ಯಾವಾಗ್ಲೂ ಹೀಗೆ ಇರ್ಲಿ. ಥ್ಯಾಂಕ್ಸ್ ಅತ್ತೆಮ್ಮ. ಸರಿ ಬನ್ನಿ, ಬಿರ್ನೆ ಹೋಗಿ ಕೇಕ್ ಎಲ್ಲ ರೆಡಿ ಮಾಡ್ಕೊಳ್ಳಮ್ಮ. ವಾವ್, ಕಮ್ಲಿ ಅವ್ರು ನನಗೆ ವಿಶ್ ಮಾಡ್ಬಿಟ್ರು. ಅನಿಕಾ, ನಾನು ಹೇಳಿಲ್ವಾ ನಿಂಗೆ ಕಮ್ಲಿ ಅವರು ನನ್ನ ಬರ್ಡೇನ ಮರೆಯೋದಕ್ಕೆ ಚಾನ್ಸೇ ಇಲ್ಲ ಅಂತ? ಅವ್ರು ನನ್ನ ಪಕ್ಕದಲ್ಲಿಲ್ಲ, ನನಗೆ ಫೋನ್ ಮಾಡಿಲ್ಲ, ಆದ್ರೂ ಅವ್ರ ವಿಶಸ್ನ ನನಗೆ ತಲುಪಿಸಿದ್ರು. ಐ ಆಮ್ ವೆರಿ ಪ್ರೌಡ್ ಆಫ್. ಶಿ ಈಸ್ ಅಮೇಜಿಂಗ್. ಕಮ್ಲಿ ಅವರು, ಶಿ ಈಸ್ ಗ್ರೇಟ್, ಶಿ ಈಸ್ ಫ್ಯಾಂಟಾಬ್ಯುಲಸ್. ಇಡೀ ಪ್ರಪಂಚದಲ್ಲಿ ನನ್ನ ಅವರಷ್ಟು ಪ್ರೀತಿ ಮಾಡೋರು ಇನ್ನೊಬ್ರು ಇರೋದಕ್ಕೆ ಚಾನ್ಸೇ ಇಲ್ಲ. ಇನ್ನು ನಾನು ಅವ್ರನ್ನ ಕಾಯ್ಸೋ ತಪ್ಪು. ಅನಿಕಾ, ರಿಷಿ, ಒಂದ್ ನಿಮಿಷ ವೇಟ್. ಅರೆ ಅನಿಕಾ, ನಾನು ಹೋಗ್ಬೇಕು. ರಿಷಿ, ರಿಷಿ ಒಂದ್ ನಿಮಿಷ ನಿಂತ್ಕೋ. ರಿಷಿ, ರಿಷಿ ಒಂದ್ ನಿಮಿಷ. ರಿಷಿ ಒಂದ್ ನಿಮಿಷ ನಿಂತ್ಕೋ. ರಿಷಿ,
How is this possible? ರಿಷಿಗ್ ನಾನೇ ಫಸ್ಟ್ ವಿಶ್ ಮಾಡಬೇಕು, ಅವ್ನ ಕಮ್ಮಿ ಕೈಗೆ ಸಿಗ್ಬಾರ್ದು ಅಂತ ನಾನು ಎಷ್ಟೆಲ್ಲ ಪ್ಲಾನ್ ಮಾಡಿ ಅವನ್ನ ಅವ್ನ ಮನೆಯಿಂದ ಆಚೆ ಕರ್ಕೊಂಡ್ ಬಂದೆ. ಫೋನ್ ಕೂಡ ಸ್ವಿಚ್ ಆಫ್ ಮಾಡಿದೆ. ಬಟ್ ಆದ್ರೂ ಅವಳೇ ಅವನಿಗೆ ಫಸ್ಟ್ ವಿಶ್ ಮಾಡ್ಬಿಟ್ಲಲ್ಲ, ಅದು ಇಷ್ಟು ಯೂನಿಕ್ ಆಗಿ. ಈ ರಿಷಿ ನನ್ನನ್ನ ನಡು ರಸ್ತೆಯಲ್ಲಿ ಬಿಟ್ಟು ಕಮಲಿ ಕಮಲಿ ಅಂತ ಅನ್ಕೊಂಡು ಹೋಗ್ಬಿಟ್ನಲ್ಲ. ಬಟ್ ಅವಳಿಗೆ ನಾವ್ ಇಲ್ಲಿರೋದು ಹೇಗ್ ಗೊತ್ತಾಯ್ತು? ಅಥವಾ ಅವ್ಳು ಸುಮ್ನೆ ಪಟಾಕಿನ ಬ್ಲಾಸ್ಟ್ ಮಾಡ್ಬಿಟ್ಟು ರಿಷಿ ಇಲ್ಲೇ ಎಲ್ಲೋ ಇರ್ತಾನೆ, ಇದನ್ನ ನೋಡಿ ಅವ್ನ್ ಮನೆಗ್ ಬರ್ತಾನೆ ಅಂತ ಅನ್ಕೊಂಡ್ಲಾ? ಹೌ ಇಸ್ ದಿಸ್ ಪಾಸಿಬಲ್? ಕಮಲಿ ಅವರೇ, Happy birthday, Rishi sir. ಹ್ಯಾಪಿ ಬರ್ಡೇ ಅಣ್ಣ. ಥ್ಯಾಂಕ್ ಯು. ಹುಟ್ಟು ಹಬ್ಬದ ಶುಭಾಶಯಗಳು. ಥ್ಯಾಂಕ್ ಯು ಮಾ. ಹ್ಯಾಪಿ ಬರ್ತ್ಡೇ ಸನಿ. ಕಮಾನ್, ಕೇಕ್ ಕಟ್ ಮಾಡ್ಬಾ. Happy birthday to you. ರಿಷಿ ಸರ್, ನೀವು ಹುಟ್ಟಿದ ದಿನ ಮಾತ್ರ ಅಲ್ಲ, ಪ್ರತಿದಿನನೂ ಹೀಗೆ ಖುಷಿ ಖುಷಿಯಾಗಿರ್ಬೇಕು. ಥ್ಯಾಂಕ್ ಯು ಸೋ ಮಚ್ ಕಮಲಿ ಅವರೇ. ಹುಟ್ಟುಹಬ್ಬದ ಶುಭಾಶಯಗಳು ಕಂದ. ಯಾವಾಗ್ಲೂ ನೀನ್ ಇದೇ ತರ ಖುಷಿ ಖುಷಿಯಾಗಿ ಸಂತೋಷವಾಗಿರ್ಬೇಕು. ಥ್ಯಾಂಕ್ ಯು ಮಾ. ಥ್ಯಾಂಕ್ ಯು. ಸೊ ಹ್ಯಾಪಿ ಬರ್ತ್ಡೇ ಮೇಷ್ಟ್ರು. ನೀವು ಖುಷಿಯಾಗಿರಿ, ನಿಮ್ಮ ಸ್ಟೂಡೆಂಟ್ಸ್ ಖುಷಿಯಾಗಿರಿ. ಹ್ಯಾಪಿ ಬರ್ತ್ಡೇ ಅಣ್ಣ. ಯಾವಾಗ್ಲೂ ಹೀಗೆ ಖುಷಿ ಖುಷಿಯಾಗಿರು. ಜೀವನದಲ್ಲಿ ಕೆಲಸ, ಹಣ, ಆಸ್ತಿ ಇದೆಲ್ಲದಕ್ಕಿಂತ ಪ್ರೀತಿ ತುಂಬಾನೇ ಮುಖ್ಯ. ನಿನಗದ್ ಸಿಕ್ಕಿದೆ, ಕೊನೆವರೆಗೂ ಹೀಗೆ ಇರ್ಲಿ. ಥ್ಯಾಂಕ್ ಯು ರಚನಾ. ಥ್ಯಾಂಕ್ ಯು ಎವ್ರಿವನ್. ನಂಗಂತೂ ನೀವು ವಿಶ್ ಮಾಡಿದ ರೀತಿ ತುಂಬಾ ಯೂನಿಕ್ ಆಗಿದೆ ಅನಿಸ್ತು. ಐ ಆಮ್ ವೆರಿ ಹ್ಯಾಪಿ. ಏ ರಿಷಿ, ಅದ್ರ ಕ್ರೆಡಿಟ್ ಪೂರ್ತಿ ನಿನ್ ಹೆಂಡತಿಗೆ ಸಲ್ಬೇಕಪ್ಪ.
ನಮ್ದೇನು ಇಲ್ಲ, ಬರೀ ಚಪ್ಪಾಳೆ ಅಷ್ಟೇ. ಹೌದು ರಿಷಿ, ಇದೆಲ್ಲ ಅರೇಂಜ್ಮೆಂಟ್ ಮಾಡಿದ್ದು ಕಮ್ಲಿನೇ. ನಮ್ಗೆ ಇದ್ರ ಬಗ್ಗೆ ಯಾವ ಥಾಟು ಇರ್ಲಿಲ್ಲ. ನಿನ್ ಬರ್ಡೇ ನಮಗ್ ಮಾತ್ರ ಗೊತ್ತಿತ್ತು, ಆದ್ರೆ ಇಡೀ ಏರಿಯಾಗೆ ಗೊತ್ತಾಗೋ ಹಾಗೆ ಮಾಡಿದ್ದು ನಿನ್ ಹೆಂಡತಿ. You are really very lucky. ಎಸ್.